ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಚಟ್ಟ ಕಟ್ಟಿದ ಪಾಪಿ ಪತ್ನಿ ಗಂಡನ ಕೊಲೆ ಮಾಡಿಸಿ ತುಂಗಭದ್ರಾಗೆ ಬಿಸಾಡಿದ್ದಂತಹ ಐನಾತಿ. ದಾವಣಗೆರೆಯ ಪಾಮೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಪಾಮೇನಹಳ್ಳಿ ಗ್ರಾಮದ 36 ವರ್ಷದ ರಘು ಕೊಲೆಯಾದ ವ್ಯಕ್ತಿ. ಗಂಡನನ್ನ ಕೊಲೆ ಮಾಡಿ ನಾಪತ್ತೆ ಅಂತ ನಾಟಕ ಆಡಿದ್ಲು ಪತ್ನಿ ಶ್ರುತಿ. 12 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದಂತಹ ಜೋಡಿ ಇದು, ರಘು ಮತ್ತು ಶ್ರುತಿ. ಈಗ ಗಂಡನನ್ನ ಕೊಲೆ ಮಾಡಿಸಿ ತುಂಗಭದ್ರಾಗೆ ಬಿಸಾಡಿದ್ದಾಳೆ. ಪ್ರಿಯಕರನ ಜೊತೆ ಸೇರ್ಕೊಂಡು ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ ಪತ್ನಿ ಶ್ರುತಿ. ದಾವಣಗೆರೆಯ ಪಾಮೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಗಂಡನನ್ನ ಕೊಲೆ ಮಾಡ್ತಾರೆ, ಅದಾದ ನಂತರ ನಾಪತ್ತೆಯಾಗಿದ್ದಾರೆ ಅಂತ ನಾಟಕ ಬೇರೆ. ಪ್ರಿಯಕರ ಉಬೇದುಲ್ಲಾ ಜೊತೆ ಸೇರ್ಕೊಂಡು ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ ಪತ್ನಿ. ಉಬೇದುಲ್ಲಾ ಜೊತೆ 2-3 ವರ್ಷದಿಂದ ಶ್ರುತಿಗೆ ಅನೈತಿಕ ಸಂಬಂಧ ಇತ್ತು. ಈ ಸಂಬಂಧಕ್ಕೆ ಪತಿ ರಘು ಅಡ್ಡಿಯಾಗಿದ್ದ, ಹಾಗಾಗಿನೇ ಆತನನ್ನ ಕೊಲೆ ಮಾಡಿರೋದು. ಬಾರ್ನಲ್ಲಿ ಪತಿ ರಘುಗೆ ಚೆನ್ನಾಗಿ ಕುಡಿಸಿ ಹತ್ಯೆಗೈದಿದ್ದ ಉಮೇದುಲ್ಲಾ. ಸುರೇಶ್ ಎಂಬಾತನ ಜೊತೆ ರಘುವನ್ನ ಬಾರ್ಗೆ ಕರೆಯಿಸಿದ್ದ ಈತ. ಬಾರ್ನಿಂದ ಹರಿಹರದ ತುಂಗಭದ್ರಾ ನಾಲೆಗೆ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾರೆ. ರಘು ಕೊಲೆ ಮಾಡಿ ತುಂಗಭದ್ರಾ ನಾಲೆಗೆ ಹಂತಕರು ಬಿಸಾಡಿರ್ತಾರೆ. ಬಾರ್ನಲ್ಲಿ ರಘು ಸುರೇಶ್ ಜೊತೆಗಿರುವಂತಹ ಸಿಸಿಟಿವಿ ಫುಟೇಜ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ. ಈಗ ಮೃತದೇಹಕ್ಕಾಗಿ ತುಂಗಭದ್ರಾ ನದಿಯಲ್ಲಿ ಪೊಲೀಸರು ಹುಡುಕ್ತಾ ಇದ್ದಾರೆ. ಪ್ರಿಯಕರ ಉಬೇದುಲ್ಲಾ ಜೊತೆ ಸೇರ್ಕೊಂಡು ಪತ್ನಿ ಶ್ರುತಿ ಗಂಡನನ್ನೇ ಕೊಲೆ ಮಾಡಿದ. ಇವರಿಬ್ಬರ ಅಕ್ರಮ ಸಂಬಂಧಕ್ಕೆ, ಉಬೇದುಲ್ಲಾ ಮತ್ತು ಶ್ರುತಿ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದು ಪತಿ ರಘು. ಹಾಗಾಗಿ ಆತನನ್ನೇ ಮುಗಿಸಿದ್ದಾರೆ. ಮೊದಲಿಗೆ ಬಾರ್ನಲ್ಲಿ ಬಾರ್ಗೆ ಕರೆದುಕೊಂಡು ಹೋಗಿ ರಘುವಿಗೆ ಚೆನ್ನಾಗಿ ಕುಡಿಸಿ, ತದನಂತರ ಉಬೇದುಲ್ಲಾ ಆತನನ್ನ ಮರ್ಡರ್ ಮಾಡ್ತಾನೆ. ಬಾರ್ನಿಂದ ಹರಿಹರದ ತುಂಗಭದ್ರಾ ನಾಲೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಕೊಲೆ ಮಾಡೋದು. ಕೊಲೆ ಮಾಡಿ ನಾಲೆಗೆ ಬಿಸಾಕಿರ್ತಾರೆ. ಅದಾದ ನಂತರ ನಾಪತ್ತೆಯಾಗಿದ್ದಾನೆ ಅಂತ ಪತ್ನಿ ಶ್ರುತಿ ನಾಟಕ ಬೇರೆ ಆಡ್ತಾಳೆ. ತನಿಖೆಗಿಳಿದಂತಹ ಪೊಲೀಸರಿಗೆ ಸತ್ಯ ಸಂಗತಿ ಏನು ಅನ್ನೋದು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಈಗ ಮೃತದೇಹಕ್ಕಾಗಿ ತುಂಗಭದ್ರಾ ನದಿಯಲ್ಲಿ ಪೊಲೀಸರು ಹುಡುಕ್ತಾ ಇದ್ದಾರಂತೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್, ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ಏನಿದು ಪ್ರಿಯಕರನಿಗೋಸ್ಕರ ಗಂಡನನ್ನೇ ಮುಗಿಸಿದಾಳೆ ಈ ಶ್ರುತಿ? ಸೊ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಮೃತದೇಹ ಸಿಗ್ತಾ? ಪೊಲೀಸರು ಏನ್ ಹೇಳ್ತಿದ್ದಾರೆ? ಹೌದು, ಏನಿದೆ ದಾವಣಗೆರೆ ಜಿಲ್ಲೆ ಪಾಮೇನಹಳ್ಳಿ ಗ್ರಾಮದ ರಘು ಎಂಬಾತ, 36 ವರ್ಷದ ರಘು ಎಂಬಾತ ಕಳೆದ 12 ವರ್ಷಗಳ ಹಿಂದೆ ಪ್ರೀತಿಸಿ ಶ್ರುತಿ ಎಂಬಾಕೆಯನ್ನ ಮದುವೆಯಾಗಿರ್ತಾನೆ. ಆದ್ರೆ ಇತ್ತೀಚೆಗೆ ಆಗಸ್ಟ್ 11ರಂದು ಆತ ಗ್ರಾಮದಿಂದ ನಾಪತ್ತೆಯಾಗಿರ್ತಾನೆ. ಇದಾದ ಬಳಿಕ ಪತ್ನಿಯೂ ಸಹ ಗಂಡ ಕಾಣೆಯಾಗಿದ್ದಾನೆ ಅಂತ ನಾಟಕ ಆಡಿ ಕುಟುಂಬಸ್ಥರ ಜೊತೆ ಹುಡುಕಾಟದಲ್ಲಿ ತೊಡಗಿರ್ತಾರೆ. ಆದ್ರೆ ಯಾವಾಗ ಪತ್ನಿಯ ಮೇಲೆ ಅನುಮಾನ ಬರುತ್ತೋ ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಅವಳ ಮೊಬೈಲ್ ಅನ್ನ ಪರಿಶೀಲನೆ ನಡೆಸಿ ಅಂತ ಹೇಳ್ತಾರೆ. ಈ ವೇಳೆ ಈಗ ಶ್ರುತಿ ಇದ್ದಾಳೆ, ಈ ಉಬೇದುಲ್ಲಾ ಅಂತ ಆ ನಿಟುವಳಿಯ ನಿವಾಸಿ ಉಬೇದುಲ್ಲಾನ ಜೊತೆ ಸಂಪರ್ಕದಲ್ಲಿದ್ದು ಮತ್ತೆ ಈತನ ಜೊತೆ ಅಕ್ರಮ ಸಂಬಂಧ ಇತ್ತು ಅಂತ ಗೊತ್ತಾಗುತ್ತೆ. ಬಳಿಕ ವಿಚಾರಣೆ ನಡೆಸಿದ ವೇಳೆ ಬೆಚ್ಚಿ ಬೀಳಿಸುವ ಮಾಹಿತಿ ಬಂದಿರುವಂತದ್ದು. ಉಬೇದುಲ್ಲಾ ನನ್ನ ಸಂಪರ್ಕಿಸಿದ ಶ್ರುತಿ ಪ್ಲಾನ್ ಮಾಡ್ತಾರೆ. ಶ್ರುತಿ ಮತ್ತು ಉಬೇದುಲ್ಲಾ ಕೂಡಿ ಪಕ್ಕಾ ಪ್ಲಾನ್ ಮಾಡಿ ಪತಿಯನ್ನ ರಘುವನ್ನ ಕೊಲೆ ಮಾಡಿರುವಂತದ್ದು. ರಘುವನ್ನ ಬಾರ್ಗೊಂದಕ್ಕೆ ಕರೆಸಿಕೊಂಡು, ಅಂದ್ರೆ ರಘು ಮತ್ತು ಉಬೇದುಲ್ಲಾಗೆ ಮ್ಯೂಚುವಲ್ ಫ್ರೆಂಡ್ ಆದಂತ ಸುರೇಶ್ನಿಗೆ ಹೇಳಿ ರಘುವನ್ನ ಕರೆಸ್ಕೊಳ್ತಾನೆ. ರಘುವನ್ನ ಕರೆಸ್ಕೊಂಡು ಆ ಬಾರ್ನಲ್ಲಿ ಮದ್ಯಪಾನ ಮಾಡಿಸಿ ಬಳಿಕ ಆತನನ್ನ ಹರಿಹರ ತಾಲೂಕಿನ ತುಂಗಭದ್ರಾ ನದಿ ಬಳಿ ಕರೆದುಕೊಂಡು ಹೋಗಿ ಕತ್ತು ಸಿಕ್ಕಿ ಕೊಲೆ ಮಾಡಿ ಬಳಿಕ ಶವವನ್ನ ತುಂಗಭದ್ರಾ ನದಿಯಲ್ಲಿ ಬಿಸಾಕಿದ್ದೇನೆ ಅಂತ ಈಗ ಆರೋಪಿ ಉಬೇದುಲ್ಲಾ ಹೇಳಿರುವಂತದ್ದು. ಈ ಉಬೇದುಲ್ಲಾ ಮಾಹಿತಿಯ ಮೇರೆಗೆ ಈಗ ಪೊಲೀಸರು ಸಹ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ತುಂಗಭದ್ರಾ ನದಿಯಲ್ಲಿ ಮೃತದೇಹಕ್ಕಾಗಿ ಹುಡುಕಾಟವನ್ನ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಈ ತುಂಗಭದ್ರಾ ನದಿ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಗೆ ಬರುವಂತಹ
ಪೊಲೀಸ್ ಠಾಣೆಗಳಿಗೂ ಮಾಹಿತಿಯನ್ನು ನೀಡಿದ್ದಾರೆ. ಆದ್ರೆ ಈವರೆಗೂ ಸಹ ಮೃತದೇಹ ಪತ್ತೆ ಆಗಿಲ್ಲ. ಈಗ ಏನು ಆರೋಪಿಗಳಾದಂತಹ ಶ್ರುತಿ, ಉಬೇದುಲ್ಲಾ ಮತ್ತು ಆತ ಸುರೇಶ್ ಅಂತ ಏನಿದ್ದಾನೆ, ಆ ಹತ್ಯೆಗೆ ಸಹಕರಿಸಿದಂತ ಸುರೇಶ್, ಈ ಮೂವರನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಆದ್ರೆ ಈ ದಂಪತಿಗೆ, ಶ್ರುತಿ ಮತ್ತು ರಘು ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದು, ಈಗ ಅವರು ಅನಾಥರಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಥ್ಯಾಂಕ್ ಯು ಮಹಾಂತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.